ईमानदारों के सम्मेलन में पुलिस ईमानदारों की तलाशी लें, ये बड़ी अशोभनीय बात होगी। फिर इतने बड़े सम्मेलन में थोड़ी गड़बड़ी होगी ही। ಎಸ್ಎಸ್ಎಲ್ಸಿ ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ ಬೋರ್ಡಿಂದ ಬಿಟ್ಟಿರುವ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಕೇಳಲಾಗಿರುವ ಪ್ರಶ್ನೆಗಳನ್ನು ಚಾಪ್ಟರ್ ವೈಸ್ ನೋಡುವ ಪ್ರಯತ್ನದಲ್ಲಿ ಇದು 5ನೇ ವಿಡಿಯೋ. ಇದರಲ್ಲಿ ಈಮಾನ್ದಾರೋಂ ಕೆ ಸಮ್ಮೇಳನ್ ಮೇ ಹಾಗೂ ದುನಿಯಾ ಮೇ ಪೆಹ್ಲಾ ಮಕಾನ್ ಈ ಪಾಠಗಳ ಪ್ರಶ್ನೋತ್ತರಗಳನ್ನು ಅವುಗಳ ಕನ್ನಡ ಅರ್ಥಗಳ ಜೊತೆಗೆ ಅವಶ್ಯಕತೆ ಇದ್ದರೆ ಚಿತ್ರ ಮತ್ತು ವಿಡಿಯೋಗಳ ಜೊತೆಗೆ ವಿವರಿಸುವ ಒಂದು ಪ್ರಯತ್ನವನ್ನು ಇಲ್ಲಿ ನಾನು ಮಾಡ್ತಾ ಇರೋದು. ಮೊದಲನೇದಾಗಿ ಈಮಾನ್ದಾರೋಂ ಕೆ ಸಮ್ಮೇಳನ್ ಮೇ ಮಾಡೆಲ್ ಪೇಪರ್ 1ರಲ್ಲಿ ಲೇಖಕ್ ಪರ್ಸಾಯಿ ಜಿನೇ ಮಂತ್ರಿ ಜಿ ಕೋ ಕ್ಯಾ ಸಮझाಯ ಅಂತ ಕೇಳಿದರೆ, ಲೇಖಕರಾದ ಪರಸಾಯಿ ಅವರು ಮಂತ್ರಿಗಳಿಗೆ ಏನು ತಿಳಿ ಹೇಳಿದರು. ಮಾಡೆಲ್ ಪೇಪರ್ 2ರಲ್ಲಿ ಲೇಖಕನೇ ಮಂತ್ರಿ ಕೋ ಕ್ಯಾ ಸಮझाಯ ಅಂತ ಮತ್ತದೇ ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಕೇಳಿದರೆ, ಮತ್ತೆ ಮಾಡೆಲ್ ಪೇಪರ್ 3ರಲ್ಲೂ ಸಹ ಲೇಖಕ್ ಪರ್ಸಾಯಿ ಜಿನೇ ಮಂತ್ರಿ ಜಿ ಕೋ ಕೈಸೆ ಸಮझाಯ ಅಂತ ಕೇಳಿದ್ದಾರೆ. ಹೇಗೆ ಮಂತ್ರಿಜಿಯವರಿಗೆ ಪರ್ಸಾಯಿಜಿಯವರು ತಿಳಿ ಹೇಳಿದರು. ಈಗ ಈ 3 ಪ್ರಶ್ನೆಗಳ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. उत्तर, ईमानदारों के सम्मेलन में पुलिस ईमानदारों की तलाशी करे तो यह बड़ी ಅಶೋಭನೀಯ ಬಾತ್ ಹೋಗಿ. ಪ್ರಾಮಾಣಿಕ ವ್ಯಕ್ತಿಗಳ ಸಮ್ಮೇಳನ ಇದು. ಇಲ್ಲಿ ಪೊಲೀಸರು ಬಂದು ಪ್ರಾಮಾಣಿಕ ವ್ಯಕ್ತಿಗಳನ್ನೇ ಚೆಕ್ ಮಾಡಿದರೆ ಸರಿ ಇರೋದಿಲ್ಲ. ಅಶೋಭನೀಯ ಬಾತ್ ಹೋಗಿ. ಇತನೇ ಬಡೆ ಸಮ್ಮೇಳನ ಮೇ ಥೋಡಿ ಗಡ್ಬಡಿ ಹೋಗಿ ಹಿ. ಅದು ಅಲ್ಲದೆ ಇಷ್ಟೊಂದು ದೊಡ್ಡ ಸಮ್ಮೇಳನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಂತ ಹೇಳಿದರು. ईमानदारों के सम्मेलन में पुलिस ईमानदारों की तलाशी लें, ये बड़ी अशोभनीय बात होगी. फिर इतने बड़े सम्मेलन में थोड़ी गड़बड़ी होगी ही. मॉडल पेपर 4, लेखक परसाई जी ने कमरा छोड़ने का निर्णय क्यों लिया. ಲೇಖಕರಾದ ಪರಸಾಯಿಯವರು ತಮ್ಮ ರೂಮನ್ನು ಬಿಟ್ಟು ಹೋಗೋ ನಿರ್ಧಾರವನ್ನು ಯಾಕೆ ಮಾಡಿದರು. ಇದಕ್ಕುತ್ತರವನ್ನು ನೋಡೋಣ. ಕಮರೆ ಮೇ ಏಕ್ ಏಕ್ ಕರ್ಕೆ ಸಭಿ ಚೀಜೋಂ ಕಿ ಚೋರಿ ಹೋ ರಹಿ ಥಿ. ರೂಮಿನಲ್ಲಿ ಒಂದೊಂದಾಗಿ ಎಲ್ಲ ವಸ್ತುಗಳು ಕಳ್ಳತನ ಆಗ್ತಾ ಇದ್ವು. ಅಪನಿ ಭಿ ಚೋರಿ ಹೋನೆ ಕೆ ಡರ್ ಸೆ ಲೇಖಕನೇ ಕಮರಾ ಛೋಡ್ನೆ ಕಾ ನಿರ್ಣಯ ಲಿಯಾ. ಅಲ್ಲೇ ಇದ್ರೆ ತನ್ನನ್ನು ಸಹ ಯಾರಾದರೂ ಕಳ್ಳತನ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಹೆದರಿಕೆಯಿಂದ ಲೇಖಕರು ರೂಮನ್ನು ಬಿಟ್ಟು ಹೋಗುವ ನಿರ್ಧಾರವನ್ನು ಮಾಡಿದರು. बात यह है कि चीजें तो सब चुरा ली गई, ताला तक चोरी में चला गया. अब मैं बचा हूँ, अगर रुका तो मैं ही चुरा लिया जाऊंगा. अरे जाओ मत. नमस्ते. ख्याल रखना. ಮಾಡಿದ್ರು. स्टेट लेवल प्रिपरेटरी 1ರಲ್ಲಿ ಕೇಳಿರೋ ಪ್ರಶ್ನೆ, चप्पलों की चोरी होने पर ईमानदार डेलीगेट ने क्या सुझाव दिया. ಚಪ್ಪಲಿಗಳ ಕಳ್ಳತನ ಆಗ್ತಾ ಇತ್ತಲ್ಲ, ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಪ್ರತಿನಿಧಿಗಳು ಲೇಖಕರಿಗೆ ಏನು ಸಲಹೆಯನ್ನು ನೀಡಿದರು. ಇದಕ್ಕೆ ಉತ್ತರವನ್ನು ನೋಡೋಣ. ಚಪ್ಪಲೋं की चोरी होने पर ईमानदार डेलीगेट ने कहा कि ಏನು ಹೇಳಿದ್ರು ಅಂದರೆ ಅವರು, देखिए चप्पलें एक जगह नहीं उतारना चाहिए. ನೋಡ್ರಿ, ಚಪ್ಪಲಿಗಳನ್ನು ಯಾವತ್ತಿಗೂ ಒಂದೇ ಕಡೆ ಬಿಡಬಾರ್ದು. एक चप्पल यहाँ उतारिए तो दूसरी 10 फुट दूर. ಒಂದು ಚಪ್ಪಲಿ ಇಲ್ಲಿ ಬಿಟ್ಟರೆ ಇನ್ನೊಂದು ಚಪ್ಪಲಿಯನ್ನು 10 ಅಡಿ ದೂರ ಬಿಡಬೇಕು. तब चप्पलों की चोरी नहीं होती. ಆಗ ಚಪ್ಪಲಿಗಳ ಕಳ್ಳತನ ಆಗೋದಿಲ್ಲ. ಏಕ್ ಹಿ ಜಗಹ ಹೋಗಿ ತೋ ಕೋಯಿ ಭಿ ಪಹನ್ ಲೇಗಾ. ಒಂದೇ ಕಡೆ ಚಪ್ಪಲಿಗಳನ್ನು ಬಿಟ್ಟರೆ ಯಾರಾದರೂ ಹಾಕೊಂಡು ಹೋಗ್ತಾರೆ. देखिए, चप्पलें एक जगह नहीं उतारनी चाहिए. एक चप्पल यहाँ उतारिए तो दूसरी 10 फीट दूर. तब चप्पलें चोरी नहीं होती. एक ही जगह जोड़ी होगी तो कोई भी पहन लेगा. मैंने ऐसा ही किया था. स्टेट लेवल प्रिपरेटरी 2ರಲ್ಲಿ ಚಪ್ಪಲೋं की चोरी होने पर ईमानदार डेलीगेट ने क्या सुझाव दिया. ಮತ್ತದೇ ಪ್ರಶ್ನೆಯನ್ನು ಕೇಳಿದರೆ ಮತ್ತದೇ ಪ್ರಶ್ನೆಯನ್ನು ಕೇಳಿರೋದ್ರಿಂದ ಅದೇ ಉತ್ತರ ಬರಿಬೇಕು. हम मकान बनाना चाहते हैं, लेकिन कैसे बनाए नहीं जानते. चलो पशुओं से पूछते हैं. ದುನಿಯಾ ಮೇ ಪೆಹ್ಲಾ ಮಕಾನ್ ಈ ಪಾಠದಲ್ಲಿ ಕೇಳಿರೋ ಪ್ರಶ್ನೆಗಳು. ಮಾಡೆಲ್ ಪೇಪರ್ 1ರಲ್ಲಿ ಹಾಥಿ ಜಂಗ್ಲಿ ಜಾನುವಾರ್, ಆನೆ ಕಾಡು ಪ್ರಾಣಿ, ಭೈಂಸ್ ಡ್ಯಾಶ್ ಎಮ್ಮೆ ಡ್ಯಾಶ್ ಪಾಲ್ತು ಜಾನುವಾರ್. ನೆಕ್ಸ್ಟ್, ಸಿಂಗ್ಫೋ ಆದಿವಾಸಿ ಕಹಾ ರಹತೆ ಥೆ ಅಂತ ಕೇಳಿದರೆ, ಸಿಂಗ್ಫೋ ಆದಿವಾಸಿಗಳು ಎಲ್ಲಿ ನೆಲೆಸಿದ್ರು ಅಂದರೆ ಎಲ್ಲಿರ್ತಾ ಇದ್ರು. ಉತ್ತರ, ಸಿಂಗ್ಫೋ ಆದಿವಾಸಿ पूर्वोत्तर भारत के निवासी थे. अथवा सिंग्फो आदिवासी पूर्वोत्तर भारत के गुफाओं में रहते थे.
ನೆಕ್ಸ್ಟ್ ಮಾಡೆಲ್ ಪೇಪರ್ 2ರಲ್ಲಿ ಹಾಥಿ ಜಂಗ್ಲಿ ಜಾನುವಾರ್ ಭೈನ್ಸ್ ಡ್ಯಾಶ್ ಅಂತ ಮತ್ತೆ ಅದೇ ಪ್ರಶ್ನೆ ರಿಪೀಟ್ ಆಗಿದೆ, ಅದೇ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಕೂಡ ಮತ್ತೆ ಅದೇ ರಿಪೀಟ್ ಆಗಿದೆ. ಸಿಂಗ್ಫೋ ಆದಿವಾಸಿ ಕहाँ रहते थे? सिंगफो आदिवासी पूर्वोत्तर भारत में रहते थे. नेक्स्ट मॉडल पेपर 3 मकान की छत मछली की पीठ जैसी ಅನುರೂಪದ ಪ್ರಶ್ನೆ ಇದು. ಮನೆಯ ಛಾವಣಿ ಮೀನಿನ ಬೆನ್ನಿನಂತೆ. ಮಕಾನ್ ಕೆ ಸ್ತಂಭ ಮನೆಯ ಕಂಬಗಳು ಯಾರಂತೆ? ಹಾಥಿ ಕೆ ಪೈರ್ ಜೈಸೆ. ಉತ್ತರ. ನೆಕ್ಸ್ಟ್ दोस्तों ने मकान बनाने के बारे में किन किन से पूछा ಅಂತ ಪ್ರಶ್ನೆ ಇದೆ. ಸ್ನೇಹಿತರು ಮನೆ ಕಟ್ಟೋ ಬಗ್ಗೆ ಯಾರ್ಯಾರನ್ನ ವಿಚಾರಿಸಿದ್ರು? उत्तर दोस्तों ने मकान बनाने के बारे में हाथी, सांप, भैंस और मछली से पूछा. ಅವರು ಆನೆ, ಹಾವು, ಎಮ್ಮೆ ಮತ್ತು ಮೀನಿಗೆ ಕೇಳಿದರು. मॉडल पेपर 4 दोस्तों की पहली मुलाकात ಸ್ನೇಹಿತರ ಮೊದಲನೇ ಭೇಟಿ ಹಾಥಿ ಸೆ. ಅವರು ಆನೆನ ಫಸ್ಟ್ ಮೀಟ್ ಮಾಡಿದ್ದು. ದೋಸ್ತೋಂ ಕಿ ಆಖರಿ ಮುಲಾಕಾತ್ ಸ್ನೇಹಿತರು ಲಾಸ್ಟಿಗೆ ಭೇಟಿ ಮಾಡಿದ್ದು ಯಾರನ್ನ? ಮಛಲಿ ಸೆ. ನೆಕ್ಸ್ಟ್ ಒಂದು ವಾಕ್ಯದ ಒಂದು ಪ್ರಶ್ನೆ. ದೋನೋ ದೋಸ್ತೋನೆ ಕ್ಯಾ ತೈ ಕಿಯಾ ಇಬ್ಬರು ಸ್ನೇಹಿತರು ಏನನ್ನ ನಿರ್ಧರಿಸಿದರು? ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದರು? ಉತ್ತರ दोनों दोस्तों ने तय किया कि वे मकान बनाएंगे. ತಾವು ಒಂದು ಮನೆ ಕಟ್ಟಬೇಕು ಅಂತ ಅವರು ತೀರ್ಮಾನ ಮಾಡಿದರು. हम मकान बनाना चाहते हैं लेकिन कैसे बनाए नहीं जानते, चलो पशुओं से पूछते हैं. स्टेट लेवल प्रिपरेटरी 1 मकान के स्तंभ हाथी के पैर जैसे. ರಿಪೀಟೆಡ್ ಕ್ವಶನ್. ಮನೆಯ ಕಂಬಗಳು ಆನೆಯ ಕಾಲುಗಳಂತೆ ಇರಬೇಕು. ಮಕಾನ್ ಕಿ ಛತ್ ಮನೆಯ ಛಾವಣಿ ಮೇಲ್ಭಾಗ. ಉತ್ತರ ಮछली के पीठ जैसी ಮೀನಿನ ಬೆನ್ನಿನಂತೆ. ನೆಕ್ಸ್ಟ್ ಒಂದು ವಾಕ್ಯದ ಪ್ರಶ್ನೆ. ಸಿಂಗ್ಫೋ ಆದಿವಾಸಿ ಕहाँ के निवासी थे? ಸೇಮ್ ಕ್ವಶನ್ ರಿಪೀಟೆಡ್. ಸಿಂಗ್ಫೋ ಆದಿವಾಸಿಗಳು ಎಲ್ಲಿ ನೆಲೆಸಿದ್ರು? ಸಿಂಗ್ಫೋ ಆದಿವಾಸಿ पूर्वोत्तर भारत के निवासी थे. स्टेट प्रिपरेटरी 2 मकान की छत मछली की पीठ जैसी ಮನೆಯ ಛಾವಣಿ ಮೀನಿನ ಬೆನ್ನಿನಂತೆ. ಇದನ್ನು ಸ್ವಲ್ಪ ಉಲ್ಟಾ ಮಾಡ್ಕೊಂಡು ಕೇಳಿದ್ದಾರೆ. ಮಕಾನ್ ಕೆ ಸ್ತಂಭ ಮನೆಯ ಕಂಬಗಳು ಹಾಥಿ ಕೆ ಪೈರ್ ಜೈಸೆ ಆನೆಯ ಕಾಲಿನಂತೆ. दोनों दोस्तों ने क्या तय किया ಇಬ್ಬರು ಸ್ನೇಹಿತರು ಏನು ನಿರ್ಧಾರ ಮಾಡಿದರು? दोनों दोस्तों ने मकान बनाना तय किया.